ಇವತ್ತು ಟೀಮ್ ಇಂಡಿಯಾದವರು ಇಂಗ್ಲೆಂಡ್ ಅವ್ರನ್ನ ವೇಲ್ಸ್ನಲ್ಲಿ 2ನೇ T20 ಮ್ಯಾಚಲ್ಲಿ ಎದುರಿಸ್ತಾ ಇದ್ದಾರೆ. ಮೊದಲನೇ ಮ್ಯಾಚನ್ನು ಇಂಡಿಯಾದವರು ಭರ್ಜರಿಯಾಗಿ 8 ವಿಕೆಟ್ಗಳಿಂದ ಗೆದ್ದುಕೊಂಡಿದ್ರು. ಇನ್ನು 2ನೇ ಮ್ಯಾಚನ್ನು ಕೂಡ ಗೆದ್ದು ಸೀರೀಸನ್ನು ತಮ್ಮ ಹೆಸರಲ್ಲಿ ಮಾಡ್ಕೋಬೇಕು ಅಂತ ಓಡಾಡ್ತಾ ಇದ್ದಾರೆ. ಈ ಇಂಗ್ಲೆಂಡ್ ಟೂರ್ ಬಹಳನೇ ದೊಡ್ಡ ಟೂರ್. 3 T20 ಸೀರೀಸ್ ಆದಮೇಲೆ ODI ಹಾಗೂ ಟೆಸ್ಟ್ ಮ್ಯಾಚ್ಗಳು ಕೂಡ ಇರುತ್ತೆ. ಹೀಗಾಗಿ ಮೊದಲೇ ಮೇಲ್ಗೈಯನ್ನು ಸಾಧಿಸ್ಬಿಟ್ರೆ ನಂತರ ಬರೋ ಮ್ಯಾಚ್ಗಳು ಸ್ವಲ್ಪ ಇಂಡಿಯಾಗೆ ಈಸಿ ಆಗುತ್ತೆ. ಹೀಗಾಗಿ ಇವತ್ತಿನ ಮ್ಯಾಚನ್ನು ಇಂಡಿಯಾದವರು ಗೆದ್ದುಕೊಳ್ಳೇಬೇಕು. ಇವತ್ತಿನ ಮ್ಯಾಚ್ ಕಾರ್ಡಿಯಫ್ ಅಲ್ಲಿರುವಂಥ ಸೋಫಿಯಾ ಗಾರ್ಡನ್ಸ್ ಅಲ್ಲಿ ನಡೀತಾ ಇದೆ. ಇನ್ನು ವೆದರ್ ರಿಪೋರ್ಟ್ ಪ್ರಕಾರ ಯಾವುದೇ ರೀತಿ ಮಳೆ ಆಗುವಂಥ ನಿರೀಕ್ಷೆ ಇಲ್ಲ. ಇನ್ನು ಇಂಗ್ಲೆಂಡ್ಗೆ ಬೆನ್ ಸ್ಟೋಕ್ಸ್ ಇಲ್ಲದೆ ಇರುವಂಥ ಕೊರತೆ ಎದ್ದು ಕಾಣಿಸ್ತಾ ಇದೆ. ಆದರೆ ನೆಕ್ಸ್ಟ್ ಮ್ಯಾಚಲ್ಲಿ ಬೆನ್ ಸ್ಟೋಕ್ಸ್ ಅವರು ಬರ್ತಾರೆ. ಇನ್ನು ಬೌಲಿಂಗ್ ನೆಟ್ಸಲ್ಲಿ ಕೃನಾಲ್ ಪಾಂಡ್ಯ ಅವರು ಪ್ರಾಕ್ಟೀಸ್ ಮಾಡಿರೋದು ಎಲ್ಲರ ಕಣ್ಣಿಗೆ ಬಿದ್ದಿದೆ. ಹೀಗಾಗಿ ಇವತ್ತು ಕೃನಾಲ್ ಪಾಂಡ್ಯ ಆಡಿದ್ರು ಯಾರ ಬದಲಿಗೆ ಆಡ್ತಾರೆ ಅನ್ನೋ ಕುತೂಹಲ ಎಲ್ಲರನ್ನ ಕಾಡ್ತಾ ಇದೆ. ಇನ್ನು ರೋಹಿತ್ ಶರ್ಮಾ 19 ರನ್ ಗಳಿಸಿದ್ರೆ ಸಾಕು T20 ಇಂಟರ್ನ್ಯಾಷನಲ್ ಅಲ್ಲಿ 2000 ರನ್ ಪೂರೈಸಿದಂಗಾಗುತ್ತೆ. ಇನ್ನು ಇಂಡಿಯಾದವರು ಕಳೆದ 7 T20 ಮ್ಯಾಚ್ಗಳಲ್ಲಿ ಸೋತೇ ಇಲ್ಲ. ಅಂದ್ರೆ ಮಾರ್ಚ್ 8ನೇ ತಾರೀಕಿಂದ ಇಂಡಿಯಾದವರು ಯಾವೊಂದು T20 ಮ್ಯಾಚ್ ಅಲ್ಲೂ ಕೂಡ ಸೋತಿಲ್ಲ. ಇನ್ನು ವಿಶೇಷ ಅಂದ್ರೆ ಇಂಗ್ಲೆಂಡ್ ಅವರು ಕೂಡ ಕಾರ್ಡಿಫ್ ಅಲ್ಲಿ ಯಾವೊಂದು T20 ಮ್ಯಾಚ್ ಅನ್ನ ಕೂಡ ಸೋತಿಲ್ಲ. ಇವತ್ತು ಇಬ್ಬರಲ್ಲಿ ಒಬ್ಬರ ರೆಕಾರ್ಡ್ ಬ್ರೇಕ್ ಆಗೇ ಆಗುತ್ತೆ.